ತದರಿಯೋ ತದರಿಯೋ ಗಂಗಾಧರ ತ್ರಿಪುರಹರ ಶ್ರೀ ಗಂಗಾಧರ ತ್ರಿಪುರಹರ ಶ್ರೀ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗಧರ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗಧರ ಗಂಗಾಧರ ತ್ರಿಪುರಹರ ಶ್ರೀ ಶೃಂಗಾರ ಶೇಖರ ಶೃಂಗಾರ ಶೇಖರ ಶೃಂಗಾರ ಶೇಖರ ಶಿವಶಂಕರ ಜಟಾಧರ ಶೃಂಗಾರ ಶೇಖರ ಶಿವಶಂಕರ ಜಟಾಧರ ಶೃಂಗಾರ ಶೇಖರ ಶಿವಶಂಕರ ಜಟಾಧರ ಭೃಂಗೇ ನಟನ ವಿನೋದ ಬೃಂದಾರಕ ವಂದಿತ ಪದ ಭೃಂಗೇ ನಟನ ವಿನೋದ ಬೃಂದಾರಕ ವಂದಿತ ಪದ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗಧರ ಗಂಗಾಧರ ತ್ರಿಪುರಹರ ಶ್ರೀ अहिभूषण आमरावनाज सुन्नुत बदरीवना अहिभूषण आमरावनाज सुन्नुत बदरीवना अहिभूषण आमरावनाज सुन्नुत बदरीवना अहिभूषण आमरावनाज सुन्नुत बदरीवना तुहिनाद्रि तानया प्रिया तुहिनाद्रि तानया प्रिया तुहिनाद्रि तानया प्रिय
दोर कारक तुहिनाद्रि तनया प्रिय दोख दोर कारक गंगाधर त्रिपुर हर्षि सारंगधर गंगाधर त्रिपुर हर्षि शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तं पस्महे अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम् कर्मण्येवाधिकारस्ते मा फलेषु कदाचन मा कर्मफलहेतुर्भूः मा ते सङ्गोऽस्त्वकर्मणि सर्वधर्मान् परित्यज्य मामेकं शरणं व्रज अहं त्वा सर्वपापेभ्यो मोक्षयिष्यामि मा शुचः अम्ब त्वामनुसन्ददामि भगवद्गीते ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 12 ಅಧ್ಯಾಯಗಳನ್ನು ಮುಗಿಸಿ 13ನೇ ಅಧ್ಯಾಯವಾದ ಕ್ಷೇತ್ರಜ್ಞ ಯೋಗವನ್ನು 16 ಶ್ಲೋಕಗಳನ್ನು ನೋಡುತ್ತಲಿದ್ದೇವೆ. ಭಗವಂತನು 12 ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನೇ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಹೇಳಿದ ಸರ್ವ ವಿಷಯಗಳನ್ನು ಜ್ಞಾನವನ್ನು ಈಗ 13ನೇ ಅಧ್ಯಾಯದಿಂದ ಕ್ಷೇತ್ರದ ಬಗ್ಗೆ ಹೇಳಲಾರಂಭಿಸಿದ್ದಾನೆ. ಕ್ಷೇತ್ರಜ್ಞನು ಕ್ಷೇತ್ರದಲ್ಲಿರುವನು. ಆ ಕ್ಷೇತ್ರದ ಮಹಿಮೆಗಳನ್ನು ರೀತಿ ನೀತಿಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಈಗ ಪರಮಾತ್ಮನು ಕ್ಷೇತ್ರದ ವಿಷಯದಲ್ಲಿ ಮಾತನಾಡಲಾರಂಭಿಸಿದ್ದಾನೆ. ಕ್ಷೇತ್ರವೆಂದರೆ ದೇಹವೆಂಬುದಾಗಿಯೂ ಶರೀರವೆಂಬುದಾಗಿಯೂ ವರ್ಣನೆ ಮಾಡುತ್ತಾನೆ. ಮೊದಲ 2 ಶ್ಲೋಕದಲ್ಲಿಯೇ ಈ ಶರೀರದಲ್ಲಿರುವಂತಹ ಕ್ಷೇತ್ರಜ್ಞನು ಯಾರೆಂದು ತಿಳಿದುಕೊಂಡಿರುವೆ, ನಾನೇ ಎಂಬುದಾಗಿ ಹೇಳುವ ಮೂಲಕ ಕೃಷ್ಣನು ಪ್ರತಿ ದೇಹದಲ್ಲಿಯೂ ತಾನೇ ಅಡಗಿರುವುದಾಗಿಯೂ ಅವನು ಕ್ಷೇತ್ರಜ್ಞನಾಗಿರುವುದಾಗಿಯೂ ತಿಳಿಸಿಕೊಡುತ್ತಿದ್ದಾನೆ. ಕ್ಷೇತ್ರಜ್ಞನು ಪರಮಾತ್ಮನೇ ಆಗುವುದಾದರೆ ಎಲ್ಲ ದೇಹಗಳಲ್ಲಿಯೂ, ನಾವು ಕಾಣುವ 4 ಸ್ತರದ ದೇಹಗಳಲ್ಲಿಯೂ, ಗಿಡ ತರು ಲತೆಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಮನುಷ್ಯ ಮತ್ತು ದೇವತೆಗಳು ಅಥವಾ ರಾಕ್ಷಸರ ಶರೀರಗಳಲ್ಲಿ, ಈ ದೇವತೆಗಳು ಮತ್ತು ರಾಕ್ಷಸರು ಸೂಕ್ಷ್ಮ ಶರೀರಗಳು, ಮಿಕ್ಕ ಗಿಡತರು ಲತೆಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯ ಮುಂತಾಗಿ ಎಲ್ಲವೂ ಸ್ಥೂಲ ಶರೀರವನ್ನು ಹೊಂದಿರುವಂಥದ್ದು. ಸ್ಥೂಲ ಶರೀರವು ಕಳೆದುಕೊಂಡ ಒಡನೆಯೇ ಸೂಕ್ಷ್ಮ ಶರೀರಗಳಾಗಿ ದೇವತೆಗಳಾಗುತ್ತಾರೆ, ಇಲ್ಲ ರಾಕ್ಷಸರಾಗುತ್ತಾರೆ. ಈ ರೀತಿ ಶರೀರಗಳನ್ನು ವರ್ಣನೆಯನ್ನು ಮಾಡಿದ ಪರಮಾತ್ಮನು
4 ತರಹದ ದೇಹಗಳಲ್ಲಿಯೂ ಇರುವುದು ನಾನೇ ಕ್ಷೇತ್ರಜ್ಞನಾಗಿ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಆದರೆ ಕ್ಷೇತ್ರಜ್ಞನಾಗಿರುವುದು ನಮಗೆ 12 ಅಧ್ಯಾಯಗಳಲ್ಲಿ ಹೇಳಿದೆ. ಯಾವ ಲಕ್ಷಣಗಳು ಕಾಣಿಸುವುದಿಲ್ಲ, ಈ ದೇಹಗಳಲ್ಲಿ ಕ್ಷೇತ್ರಜ್ಞನಿರುವುದು ಸರಿ ಎನ್ನಿಸುವುದಿಲ್ಲ ಎಂಬುದಾಗಿ ಅನುಮಾನಗಳು ಉಂಟಾಗುತ್ತದೆ. ಅದಕ್ಕೆ ಪರಮಾತ್ಮನು ಕ್ಷೇತ್ರವನ್ನು ವರ್ಣಿಸುವ ಮೂಲಕ ಇದು ವಿಕಾರವುಳ್ಳದ್ದು, ದೋಷವುಳ್ಳದ್ದು ಆದ ಕಾರಣದಿಂದ ಪರಿಶುದ್ಧನಾದ ಪವಿತ್ರನಾದ ಕ್ಷೇತ್ರಜ್ಞನನ್ನು ಈ ದೋಷವುಳ್ಳ ದೇಹದಲ್ಲಿ, ಶರೀರದಲ್ಲಿ ನೀನು ನೋಡಲಾಗುವುದಿಲ್ಲ ಎಂಬ ಅರ್ಥದಲ್ಲಿ ಪರಮಾತ್ಮನು ದುಃಖಕಾರಿಯೂ ಮತ್ತು ವಿಕಾರವುಳ್ಳದ್ದು ಆಗಿರುವಂತಹ ಈ ಕ್ಷೇತ್ರ ಅಂದರೆ ಶರೀರವನ್ನು ವರ್ಣಿಸುತ್ತಾ, ಇವು ಕ್ಷೇತ್ರವು ಆಗಿರುವ ರೀತಿಯನ್ನು ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, 10 ಇಂದ್ರಿಯಗಳು ಮತ್ತು ಮನಸ್ಸು, ಇದು 5 ಇಂದ್ರಿಯಗಳು ಮತ್ತು ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ, ಈ ಎಲ್ಲವೂ ಸೇರಿ ಕ್ಷೇತ್ರವೆಂಬುದಾಗಿ, ಶರೀರವೆಂಬುದಾಗಿ, ವಿಕಾರವುಳ್ಳದ್ದಾಗಿ ಕೂಡಿಕೊಂಡಿರುವಂಥದ್ದು ಎಂದು ನನ್ನಿಂದ ಸಂಕ್ಷೇಪವಾಗಿ ಹೇಳಲ್ಪಟ್ಟಿದೆ. ಅರ್ಜುನ, ತಿಳಿದುಕೋ. ಈ ಶರೀರವನ್ನೇ ಕ್ಷೇತ್ರವೆಂಬುದಾಗಿ ಹೇಳುತ್ತಾರೆ. ಈ ಕ್ಷೇತ್ರದಲ್ಲಿರುವವನು ಕ್ಷೇತ್ರಜ್ಞನೇ ಆಗಿರುತ್ತಾನೆ. ಅವನು ಕ್ಷೇತ್ರಜ್ಞನೆಂಬುದಾಗಿ ನಮಗೆ ತಿಳಿಯಲಾಗದಿದ್ದರೂ ಅವನು ಆ ಶರೀರದ ಪ್ರಭಾವದಿಂದ, ಕ್ಷೇತ್ರದ ಪ್ರಭಾವದಿಂದ ತನ್ನ ಕ್ಷೇತ್ರಜ್ಞ ಎಂಬ ತನ್ನ ಅಸ್ತಿತ್ವವನ್ನು, ತನ್ನ ಲಕ್ಷಣಗಳನ್ನು ತೋರಿಸಲಾರದೆ ಇರುತ್ತಾನೆ. ಈ ರೀತಿಯಲ್ಲಿ ಕ್ಷೇತ್ರಜ್ಞನು ಪ್ರತಿ ಕ್ಷೇತ್ರದಲ್ಲಿಯೂ ಅಡಗಿರುತ್ತಾನೆ ಎಂಬುದಾಗಿ ಪರಮಾತ್ಮನು ಹೇಳಿದ ನಂತರ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ ಎಂಬ ಲಕ್ಷಣಗಳನ್ನು, ಗುಣಗಳನ್ನು, ಸಾಧನೆಗಳನ್ನು, ಸಿದ್ಧಿಗಳನ್ನು ಒಬ್ಬನು ಪಡೆದುಕೊಳ್ಳಬೇಕೆಂಬುದಾಗಿ ವರ್ಣಿಸುತ್ತಾ ಅಹಿಂಸೆ ಎಂಬುದನ್ನು ವರ್ಣಿಸುತ್ತಿದ್ದಾನೆ. ಈ ಅಹಿಂಸಾ ಪರವಾಗಿಯೇ, ಅಹಿಂಸೆಯೇ ಮುಖ್ಯ ಗುರಿಯಾಗಿಯೇ, ಕೇಂದ್ರ ಬಿಂದುವಾಗಿಯೇ ಹಲವಾರು ಮತಗಳೇ ಹುಟ್ಟಿಕೊಂಡವು. ಅಹಿಂಸೆಯನ್ನೇ ಮಧ್ಯದಲ್ಲಿಟ್ಟುಕೊಂಡು ಅದೇ ಜೀವನ ಲಕ್ಷಣವೆಂಬುದಾಗಿ ಭಾರತ ದೇಶದಲ್ಲಿ ಅಹಿಂಸೆಯ ಧರ್ಮಗಳೇ ಬಹಳಷ್ಟು ಇವೆ. ಈ ರೀತಿ ಇಂತಹ ಅಹಿಂಸೆ ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ ಈ 4 ಥರದ ಶರೀರಗಳಲ್ಲಿ ಅಹಿಂಸೆಯನ್ನು ಪ್ರತಿಯೊಬ್ಬನು ಪಾಲಿಸಲೇಬೇಕು ಎಂಬ ಸಂದೇಶವನ್ನು ಸಾರುತ್ತಿದ್ದಾನೆ. ಅಹಿಂಸೆ ಸಾಮಾನ್ಯವಲ್ಲ, ಅತ್ಯಂತ ವಿಶೇಷವಾದಂತಹ ಗುಣ. ಆ ಗುಣವನ್ನು ಒಬ್ಬನು ರೂಢಿಸಿಕೊಳ್ಳಬೇಕಾದರೆ ಅತ್ಯಂತ ಕಷ್ಟಸಾಧ್ಯವಾದ ಸಾಧನೆಗಳನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಮುಂದೆ ಪರಮಾತ್ಮನು ಮುಂದಿನ ಅಧ್ಯಾಯದಲ್ಲಿ ತಿಳಿಸುತ್ತಾ ಅಹಿಂಸೆಯ ಬಗ್ಗೆ ಮನಸ, ಕಾಯ, ವಾಚ ಮಾಡುವುದು ಅತ್ಯಂತ ಶ್ರೇಷ್ಠಕರವಾದ ಕರ್ಮವೆಂಬುದಾಗಿ ಹೇಳುತ್ತಾನೆ. ಕಾಯ, ವಾಚ, ಮನಸ ಮಾಡುವಂತಹ ಈ ಅಹಿಂಸೆಯನ್ನು ಹೇಗೆ ವರ್ಣಿಸಿ ವಿಭಾಗ ಮಾಡಿ ಪರಮಾತ್ಮನು ತಿಳಿಸಿಕೊಡುತ್ತಾನೆ. ಕಾಯಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು ಎಂಬುದಾಗಿ ಕರ್ಮಗಳನ್ನು ವಿಂಗಡಿಸುತ್ತಾನೆ. ಆ ಮೂಲಕ ನಾವು ಅಹಿಂಸೆ ಎಂಬುದನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ನಮಗೆ ಅರ್ಥ ಮಾಡಿಸುತ್ತಾನೆ. ಆ ಒಂದು ಅಹಿಂಸೆಯ 3 ಥರದ ಕಾಯ, ವಾಚ, ಮನಸ ಮಾಡಬೇಕಾದ ಸಾಧನೆಯನ್ನು ಇಲ್ಲಿ ವರ್ಣಿಸುತ್ತಾ ಪರಮಾತ್ಮನು ಆ ಕಾಯ ಮಾಡಬೇಕಾದದ್ದನ್ನು ಮತ್ತೆ ಅಲ್ಲಿ ಮುಂದಿನ ಅಧ್ಯಾಯದಲ್ಲಿ ಇಲ್ಲಿ ಹೇಳಿರುವ ಪದಗಳಿಂದಲೇ ಪುನರಾವರ್ತನೆಯನ್ನು ಮಾಡುತ್ತಾನೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ, ಶೌಚ ಮಾರ್ಜವಂ, ಬ್ರಹ್ಮಚರ್ಯ ಅಹಿಂಸಾಚ, ಶಾರೀರಂ ತಪ ಉಚ್ಯತೆ. ಕಾಯ ಮಾಡುವಂತಹ, ಶರೀರದಿಂದ ಮಾಡುವಂತಹ ತಪಸ್ಸು ಎಂಬುದಾಗಿ ಇಲ್ಲಿ ಹೇಳಿದ ಸಾಧನೆಗಳನ್ನೇ ಮತ್ತೆ ಅಲ್ಲಿಯೂ
ಪುನರುಚ್ಚರಿಸುತ್ತಾ ಪರಮಾತ್ಮನು ಆಚಾರ್ಯೋಪಾಸನಂ ಶೌಚಂ ಎಂಬ ವಿಷಯಗಳನ್ನು ಮತ್ತೆ ಪರಿಚಯ ಮಾಡಿಕೊಡುತ್ತಾನೆ. ಅಲ್ಲಿ ಹೇಳುವಾಗ ಕಾಯ ಮಾಡಬೇಕಾದಂಥದ್ದು ದೇವ ಬ್ರಾಹ್ಮಣ ಗುರು ಜ್ಞಾನಿಗಳ ಪೂಜೆಯನ್ನು ಮತ್ತು ಶೌಚವನ್ನು ಮತ್ತು ಆರ್ಜವವನ್ನು ಬ್ರಹ್ಮಚರ್ಯವನ್ನು ಮತ್ತು ಅಹಿಂಸೆಯನ್ನು ಕಾಯಿಕ ತಪಸ್ಸು ಎಂದು ಹೇಳಲ್ಪಡುತ್ತದೆ ಎಂಬುದಾಗಿ ವಿಭಾಗಿಸುತ್ತಾನೆ. ಹಾಗೆಯೇ ಮುಂದುವರಿಸಿ ಪರಮಾತ್ಮನು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವಂ ವಾಂಗ್ಮಯಂ ತಪ ಉಚ್ಯತೆ. ವಾಂಗ್ಮಯಂ ತಪ ಉಚ್ಯತೆ. ವಾಚ ಅಂದರೆ ಮಾತಿನ ಮೂಲಕವೂ ಒಬ್ಬನು ಹಿಂಸೆಯನ್ನು ಉಂಟು ಮಾಡಬಾರದು ಎಂಬ ವಾಚಿಕ ತಪಸ್ಸನ್ನು ಪರಮಾತ್ಮನು ವರ್ಣಿಸುತ್ತಾ ಶ್ರದ್ಧಾತ್ರಯ ವಿಭಾಗದಲ್ಲಿ 15ನೆಯ ಶ್ಲೋಕದಲ್ಲಿ ಉದ್ವೇಗರಹಿತವಾದ ಮತ್ತು ಸತ್ಯವೂ ಪ್ರಿಯವೂ ಹಿತವೂ ಆದ ವಾಕ್ಯವು ಮತ್ತು ಸ್ವಶಾಖೆಯ ಅಧ್ಯಯನವು ವಾಚಿಕ ತಪಸ್ಸು ಎಂದು ಹೇಳಲ್ಪಡುತ್ತದೆ ಎಂಬುದಾಗಿ ಕಾಯ ವಾಚ ವಿಷಯಗಳನ್ನು ವಿಭಾಗಿಸುತ್ತಾ ಪ್ರಸ್ತಾಪ ಮಾಡುತ್ತಾನೆ. ಇಲ್ಲಿಯೂ ಅಹಿಂಸೆ ಎಂಬುದು ಕಾಯ ವಾಚ ಮನಸ ಮಾಡಬೇಕಾಗಿರುವಂತಹ ತಪಸ್ ರೀತಿಯಲ್ಲಿಯೇ ಅನುಸರಿಸಬೇಕಾಗಿಂತಹ ಸಾಧನೆಯಾಗಿರುತ್ತದೆ. ಮುಂದಿನ ಶ್ಲೋಕದಲ್ಲಿ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತ ತಪೋ ಮಾನಸ ಮುಚ್ಯತೆ. ಇತ್ಯೇತತ್ ತಪೋ ಮಾನಸ ಮುಚ್ಯತೆ. ಮಾನಸ ತಪಸ್ಸು ಎಂದು ಹೇಳಲ್ಪಡುತ್ತದೆ. ಮನಸ್ಸಿನ ಪ್ರಸನ್ನತೆ, ಸೌಮ್ಯ ಭಾವ, ಮೌನ ಮತ್ತು ಮನೋನಿರೋಧ ಭಾವಶುದ್ಧಿ ಇವು ಮಾನಸಿಕ ತಪಸ್ಸು ಎಂಬುದಾಗಿಯೂ ಹೇಳಲ್ಪಡುತ್ತದೆ. ಭಾವಶುದ್ಧಿ ಪರಮಾತ್ಮನು ಎಲ್ಲವನ್ನೂ ಸ್ಪಷ್ಟವಾಗಿ ಬಿಡಿಸಿಯೇ ತೋರಿಸುತ್ತಿದ್ದಾನೆ. ಈ ರೀತಿಯ ಕಾಯವಾಚ ಮನಸ್ಸನ್ನು ತಪಸ್ಸಾಗಿ ಮಾಡುವಂತೆ ಈ ಒಂದು ಗುಣಗಳನ್ನು ಅನುಸರಿಸಿ ಸಾಧನೆ ಮಾಡಿ ಸಿದ್ಧಿಗಳನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಅಮಾನಿತ್ವಂ ಅದಂಬಿತ್ವಂ ಅಹಿಂಸೆಯ ವಿಷಯದಲ್ಲಿ ಈ ರೀತಿ ಶಾಂತಿ ರಾಜ್ಯವಂ ಕ್ಷಮೆ ಮತ್ತು ಆರ್ಜವಂ ಸರಳ ಸ್ವಭಾವವನ್ನು ಹೊಂದಿರುವುದು, ಅಂದರೆ ಒಳಗೊಂದು ಹೊರಗೊಂದು ಮತ್ತು ಮುಂದೊಂದು ಹಿಂದೊಂದು ಈ ರೀತಿಯ ಯಾವ ರೀತಿಯ ಬುದ್ಧಿಯ ಕಸರತ್ತುಗಳನ್ನು ಮಾಡಬಾರದು. ಸರಳವಾಗಿ ಸ್ವಭಾವದಿಂದಲೇ ಅವನು ಸೌಮ್ಯನಾಗಿರಬೇಕು ಎಂಬ ಮಾತುಗಳನ್ನು ಹೇಳುತ್ತಾ ಪರಮಾತ್ಮನು ಶಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯ ಆತ್ಮವಿನಿಗ್ರಹ ಎಂಬ ಗುಣಗಳನ್ನು ವರ್ಣಿಸುತ್ತಾ ವಿಶದವಾಗಿ ಅದನ್ನು ಮುಂದಿನ ಅಧ್ಯಾಯದಲ್ಲಿ ಭಾಗಗಳನ್ನಾಗಿ ಮಾಡುತ್ತಾ ಕಾಯವಾಚ ಮನಸ ಮಾಡಬೇಕಾಗಿರುವ ಸಾಧನೆಗಳನ್ನು ತಪಸ್ಸೆಂಬುದಾಗಿಯೂ ಹೇಳುತ್ತಾ ಒಬ್ಬ ಪರಮಹಂಸನಾಗಲಿ ಪರಿವ್ರಾಜಕ ಆಚಾರ್ಯನಂತೆ ಇರಬಹುದಾದರೆ ಈ ರೀತಿಯ ಎಲ್ಲ ರೀತಿಯ ಲಕ್ಷಣಗಳನ್ನು ಗುಣಗಳನ್ನು ಹೊಂದಿರಬೇಕಾಗುತ್ತದೆ ಎಂಬುದನ್ನು ವರ್ಣಿಸುತ್ತಾ ಪರಮಾತ್ಮನು ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಷು ವೈರಾಗ್ಯಂ, ಇಂದ್ರಿಯಗಳಲ್ಲಿ ವೈರಾಗ್ಯವನ್ನು ಹೊಂದಿ, ಅನಹಂಕಾರ ಏವಚ ತಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವನ್ನು ತ್ಯಜಿಸಿ, ಎಲ್ಲವೂ ಒಳಗಿರುವ ಕ್ಷೇತ್ರಜ್ಞನಿಂದ ಮಾಡಲ್ಪಡಿಸುತ್ತಿದೆ, ಎಲ್ಲವೂ ಅವನಿಂದಲೇ ನಡೆಯುತ್ತಿದೆ ಎಂಬುದನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಂಡು ಆ ತತ್ವಚಿಂತನೆಯಲ್ಲಿಯೇ ಇರುತ್ತಾ ಯಾರು ಕ್ಷೇತ್ರಜ್ಞನನ್ನೇ ಧ್ಯಾನಿಸುತ್ತಾ ಸರ್ವಕರ್ಮಗಳನ್ನು ಅವನಿಗಾಗಿಯೇ ಯಜ್ಞ ರೂಪದಲ್ಲಿ ಮಾಡುತ್ತಿರುತ್ತಾರೋ ಅಂತಹ
ಪರಮಹಂಸರ ಲಕ್ಷಣಗಳ ಪರಮಾತ್ಮನು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಜನ್ಮ ಜರ ವ್ಯಾಧಿ ಮತ್ತು ಮುಂತಾದ ಮೃತ್ಯು ಮುಂತಾದ ದುಃಖ ಮತ್ತು ದೋಷಗಳನ್ನು ಶರೀರ ಸಂಬಂಧವಾದ್ದು, ಅದು ಕ್ಷೇತ್ರಜ್ಞನಿಗೆ ಅನ್ವಯಿಸುವುದಿಲ್ಲ. ಶರೀರಕ್ಕುಂಟಾಗುವುದೆಲ್ಲವನ್ನು ಕ್ಷೇತ್ರಜ್ಞನಿಗೆ ತನಗೇ ಆಗುತ್ತಿದೆ ಎಂಬ ಭಾವವನ್ನು ಯಾರು ಹೊಂದುತ್ತಾರೋ ಅವರು ಭಾವಶುದ್ಧಿಯನ್ನು ಹೊಂದುವುದಿಲ್ಲ. ಭಾವಶುದ್ಧಿ ಎಂದರೆ ದೇಹದಲ್ಲಾಗುತ್ತಿರುವುದು ದೇಹದಲ್ಲೇ ಆಗುತ್ತಿರುತ್ತದೆ, ಅದರಿಂದ ನಾನು ಪ್ರಭಾವಿತನಾಗಬಾರದು. ಕ್ಷೇತ್ರಜ್ಞನ ಪ್ರಭಾವವನ್ನು ದೇಹದ ಮೇಲೆ ನಾವು ಬೀಳಿಸಬೇಕೇ ಹೊರತು ಕ್ಷೇತ್ರದ ಪ್ರಭಾವವನ್ನು ಕ್ಷೇತ್ರಜ್ಞನಿಗೆ ಹೊತ್ತೊಯ್ಯಬಾರದು. ಈ ರೀತಿಯ ಕ್ಷೇತ್ರಜ್ಞರ ಸಂಬಂಧವನ್ನು ವರ್ಣಿಸುತ್ತಾ ಪರಮಾತ್ಮನು ಈ ಎಲ್ಲ ಗುಣಗಳನ್ನು ವರ್ಣಿಸಿ ಮತ್ತು ಲಕ್ಷಣಗಳನ್ನು ಹೇಳಿ ಸಾಧಿಸಬೇಕಾದ ಮಾರ್ಗವನ್ನು ಪ್ರತಿಯೊಬ್ಬರಿಗೂ ತೋರಿಸಿಕೊಡುತ್ತಿದ್ದಾನೆ. ಆಸಕ್ತಿರನಭಿಷ್ವಂಗ ಪುತ್ರದಾರಾ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಹೆಂಡತಿ, ಮನೆ, ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿ ಮತ್ತು ತನ್ಮಯತೆ ಇಲ್ಲದಿರುವುದು, ಆಸಕ್ತಿಯಾಗಲಿ ತನ್ಮಯತೆಯಾಗಲಿ ಇಲ್ಲದಿರುವುದು, ದೈಹಿಕ ಸಂಬಂಧವಾದ ಯಾವುದೇ ರೀತಿಯ ವಿಷಯಗಳಲ್ಲಿ ತನ್ಮಯತೆ ಉಂಟಾಗುವುದಿಲ್ಲ. ಕ್ಷೇತ್ರಜ್ಞನಲ್ಲಿ ತನ್ಮಯತೆಯನ್ನು ಇಟ್ಟುಕೊಂಡು ತಾನು ಕ್ಷೇತ್ರಜ್ಞನಿಗಾಗಿ ಎಲ್ಲವನ್ನೂ ಮಾಡುತ್ತಿದ್ದೇನೆಂಬ ಭಾವದಿಂದ ಯಾರು ವರ್ತಿಸುತ್ತಿರುತ್ತಾರೆಯೋ ಅಂತಹವರೆಲ್ಲರೂ ಪರಮಹಂಸರ ಸ್ಥಿತಿಯನ್ನು ತಲುಪಬಲ್ಲರು. ಇಷ್ಟಾನಿಷ್ಟಗಳು ಪ್ರಾಪ್ತವಾದಾಗ ಯಾವಾಗಲೂ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾದ ಒಂದು ಲಕ್ಷಣವಾಗಿದೆ. ಸಮಚಿತ್ತತೆ ಎಂಬುದು ಪ್ರತಿಯೊಬ್ಬನಿಗೂ ಸಾಧಿಸಲೇಬೇಕಾಗಿರುವಂತಹ ಮಹಾಸಾಧನೆ. ಅದೇ ಸಿದ್ಧಿಯೂ ಹೌದು. ಸ್ಥಿತದೀಹಿ ಎಂಬುದಾಗಿ ಪರಮಾತ್ಮನು 2ನೇ ಅಧ್ಯಾಯದಲ್ಲಿ ವರ್ಣಿಸುತ್ತಾನೆ. ಸ್ಥಿತದೀಹಿ ಎಂದರೆ ಚಿತ್ತದಲ್ಲಿ ನೆಲೆ ನಿಲ್ಲುವುದು, ಅದು ಸಮಚಿತ್ತದಲ್ಲಿ ನೆಲೆ ನಿಲ್ಲುವುದು. ಅಂತಹವನನ್ನು ಸ್ಥಿತದಿ ಎಂಬುದಾಗಿ ಮುನಿರುಚ್ಯತೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಾನೆ. ಈ ರೀತಿಯ ಲಕ್ಷಣಗಳನ್ನು ಒಬ್ಬನು ಸಾಧಿಸಬೇಕಾದರೆ ಮನಸ್ಸು, ಬುದ್ಧಿ, ಪ್ರಜ್ಞೆಗಳನ್ನು, ಚಿತ್ತವನ್ನು ಅದೇ ರೀತಿಯಲ್ಲಿಯೇ ತಯಾರಿ ಮಾಡುತ್ತಾ ಎಲ್ಲವನ್ನೂ ಸಿದ್ಧಿಗಳನ್ನು ಪಡೆದುಕೊಳ್ಳುತ್ತಾ ಈ ರೀತಿಯ ಶುದ್ಧವಾದ ಪವಿತ್ರವಾದ ಸನ್ಮಾರ್ಗದಲ್ಲಿ ಯಾರು ಸಾಧನೆಗಳನ್ನು ಮಾಡುತ್ತಾರೋ ಅಂತಹವರಿಗೆ ಈ ದೇಹವು ಬೇರೆಯಾಗಿಯೇ ಉಳಿಯುತ್ತದೆ, ಕ್ಷೇತ್ರವಾಗಿಯೇ ಇರುತ್ತದೆ. ಅದರಲ್ಲಿ ಇರುವ ಕ್ಷೇತ್ರಜ್ಞನ ಪರಿಚಯವೂ ಆಗುತ್ತದೆ. ಕ್ಷೇತ್ರಜ್ಞನ ಅಪರಿಮಿತವಾದ ಅನಂತವಾದ ಶಕ್ತಿಯು ಪ್ರತಿಯೊಬ್ಬರಿಗೂ ಪರಿಚಯವೂ ಆಗುತ್ತದೆ, ಗಮನಕ್ಕೂ ಬರುತ್ತದೆ ಮತ್ತು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕಾರಣವೇನೆಂದರೆ ಇದು ಮಾಯೆಯಿಂದ ತುಂಬಿರುವಂತಹ, ದೋಷಕಾರಿಯಾಗಿರುವಂತಹ, ದುಃಖದಿಂದ ಇರುವಂತಹ ಈ ಶರೀರವೆಂಬ ಕ್ಷೇತ್ರವು ಎಲ್ಲರಿಗೂ ತನ್ನ ಪ್ರಭಾವದಲ್ಲಿ ಸಿಲುಕಿಸಿಕೊಳ್ಳಲು ಪ್ರಯತ್ನ ಪಡುತ್ತಲೇ ಇರುತ್ತದೆ. ಆದರೆ ಕ್ಷೇತ್ರಜ್ಞನಾದರೂ ಅನಂತ ಅಪರಿಮಿತ ಶಕ್ತಿಯುಳ್ಳವನು ಮತ್ತು ಪವಿತ್ರನಾದವನು ಎಂಬ ಎಲ್ಲ ಲಕ್ಷಣಗಳನ್ನು 12 ಅಧ್ಯಾಯಗಳಲ್ಲಿ ಹೇಳಿದ ಪರಮಾತ್ಮನು ಕ್ಷೇತ್ರಜ್ಞನು ಯಾವ ರೀತಿಯಲ್ಲಿ ಕ್ಷೇತ್ರದಲ್ಲಿ ಇರುತ್ತಾ ಎಲ್ಲವನ್ನೂ ಉಪಯೋಗಿಸಿಕೊಳ್ಳಬೇಕೆಂಬುದನ್ನು ಚೆನ್ನಾಗಿ ವಿಶದವಾಗಿ ಪದಗಳಿಂದ ಬಿಡಿಸಿ ಹೇಳುತ್ತಾ ತಪಸ್ಸುಗಳನ್ನು 3 ಭಾಗಗಳನ್ನಾಗಿ ಮಾಡಿ ಹೇಳುತ್ತಾ ಈ ರೀತಿಯ ಲಕ್ಷಣಗಳನ್ನು ಒಬ್ಬನು ಸಾಧಿಸಲೇಬೇಕು. ಪರಮಹಂಸನಾಗುವನು ಮತ್ತು ಪರಿವ್ರಾಜಕಾಚಾರ್ಯನೂ ಆಗುವನು ಎಂಬ ಅರ್ಥದಲ್ಲಿ ಈ ಒಂದು ಅಪರಿಮಿತವಾದ ಸಾಧನೆಗಳನ್ನು ಪರಮಾತ್ಮನು ತಿಳಿಸುತ್ತಲಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.